ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹದ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ಕೊಂತ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ ಡೀಲರ್ ಶೋರೂಮ್ ಅನ್ನ ಪ್ರಾರಂಭ ಮಾಡಿದ್ದಾರೆ ನಂಗ್ಲಿಯಲ್ಲಿ. ಈ ಒಂದು ಕಾರದ ಒಂದು ಮಹತ್ವದೇನಪ್ಪಾ ಅಂದ್ರೆ ಇದು ರೆಬಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನವರ ಒಂದು ಕಾರ್. ಇದು ಈ ಕಾರು ಅವ್ರದ್ದಾಗಿರೋದ್ರಿಂದ ನನ್ನ ಹುಟ್ಟುಹಬ್ಬ ಇರೋದ್ರಿಂದ ನಂಗ್ಲಿಯಿಂದ ಈ ಕಾರ್ ಇವ್ರು ಪರ್ಚೇಸ್ ಮಾಡಿದ್ದಾರೆ ನಮ್ಮ ಫಹದ್ ಅವರು. ಮತ್ತೆ ಈ ಕಾರಲ್ಲಿ ನಾನು ಹುಟ್ಟುಹಬ್ಬ ಇದೇ ಕಾರಲ್ಲಿ ಮಾಡ್ಬೇಕು ಅನ್ನೋ ಒಂದು ಆಸೆ ಮನೋಭಾವನ ಇಟ್ಕೊಂಡಿದ್ದು ನಮ್ಮ ಫಹದ್ ಅವರು ಖುದ್ದಾಗಿ ಮನೆ ಹತ್ರ ಬಂದು ನನ್ನ ಕೇಕ್ ನ ಕಾರಲ್ಲೇ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಾರಲ್ಲೇ ನಾನು ಕೇಕ್ ಕಟ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಈ ಒಂದು ಏನು ಕಾರ್ ಶೋರೂಮ್ ನ ಪ್ರಾರಂಭ ಮಾಡಿದರೆ ನಂಗ್ಲಿಯಲ್ಲಿ, ಆ ಭಗವಂತ ಫಹದ್ ಅವ್ರಿಗೆ ಮತ್ತೆ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಇಂತಹ ಒಳ್ಳೆ ಒಳ್ಳೆ ಕಾರ್ಗಳನ್ನ ತಗೊಂಡ್ಬಂದು ಒಂದು ಜನ ಒಂದು ಮನವೊಲಿಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ನಂಬಿಕೆ ಇರುವಂತಹ ವ್ಯಕ್ತಿ, ಇಂತಹ ವ್ಯಕ್ತಿಗಳ ಹತ್ರ ನಾವು ಪರ್ಚೇಸ್ ಮಾಡ್ಕೊಂಡ್ರೆ, ಯಾಕಂದ್ರೆ ರೆಬಲ್ ಸ್ಟಾರ್ ಕಾರ್ ಅವ್ರ ಕಾರನ್ನೇ ಇವ್ರು ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಇನ್ನು ಬೇರೆ ಬೇರೆ ವಿಧವಾದ ಒಂದು ಕಾರುಗಳನ್ನ ಇವರು ಪರಿಚಯ ಮಾಡೋದ್ರಲ್ಲಿ ಸಂಶಯವಿಲ್ಲ. ಆದ್ರಿಂದ ಈ ಒಂದು ಕಾರಿನಲ್ಲಿ ನನ್ನ ಹುಟ್ಟುಹಬ್ಬ ಮಾಡಿರೋದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಕಾರಿನಲ್ಲಿ ನನ್ನ ಹುಟ್ಟುಹಬ್ಬ ಮಾಡಿರೋದು ನನಗೆ ತುಂಬಾ ಸಂತೋಷದ ವಿಚಾರ ತಂದಿದೆ. ಆದ್ರಿಂದ ಫಹದ್ ಅವ್ರಿಗೆ ಮತ್ತೆ ನಂಗ್ಲಿ ಘಟಕದ ಎಲ್ಲಾ ಸದಸ್ಯರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳಿಗೆ ಹೇಳ್ತಾ ನನ್ನ ಈ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಕರ್ತರಿಗೆ ಅನ್ಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹದ್ ಅವ್ರಿಗೆ ಹಾಗೂ ಅವರ ಸ್ನೇಹಿತರಿಗೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಹೊಸಣ್ಣನವರ ಹುಟ್ಟುಹಬ್ಬ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ಭಗವಂತ ಇವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ ಕೊಡಲಿ. ಈ ತರ ಹುಟ್ಟುಹಬ್ಬಗಳನ್ನು ಇನ್ನೂ ನೂರಾರು ಮಾಡ್ಕೊಳ್ಳಿ. ಒಂದು ಸರಳ ರೀತಿ ವ್ಯಕ್ತಿ, ಯಾಕಂದ್ರೆ ಏನನ್ನ ಒಂದು ತೊಂದರೆ ಯಾರಿಗನಾಗ್ಲಿ ಜಾತಿ ನೋಡಲ್ಲ, ವ್ಯಕ್ತಿ ನೋಡಲ್ಲ, ಮತ ನೋಡಲ್ಲ, ಪಕ್ಷ ನೋಡಲ್ಲ, ಭೇದಭಾವ ಏನ್ ನೋಡಿದಿರ ಅರ್ಧ ರಾತ್ರಿಯಲ್ಲಿ ಕೂಡ ಕರೆ ಮಾಡಿದ್ರೆ ಸ್ಪಂದಿಸ್ತಾರೆ. ಜಾತ್ಯತೀತ ವ್ಯಕ್ತಿ. ಈ ತರ ಮನುಷ್ಯನಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ ಕೊಡ್ಲಿ ಅಂತ ಹಾರೈಸ್ತೀನಿ ಭಗವಂತ ಹತ್ರ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಆತ್ಮೀಯ ಎಲ್ಲ ವೃತ್ತಿ ಬಾಂಧವರೇ, ಇವತ್ತಿನ ದಿವಸ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ದಾರಿಯಲ್ಲಿ ಹಾದು ಹೋಗ್ತಾ ಇದ್ದೆ, ಅವನೇ ವಿಶ್ ಮಾಡಿದ, ಸರ್ ಬನ್ನಿ ಸರ್ ಅಂತ. ನನಗೆ ಗೊತ್ತೇ ಇರಲಿಲ್ಲ ಜನ್ಮದಿನ ಇವತ್ತು ಅಂತೇಳಿ. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಥರ ಹೋಗ್ತಾ ಇರುವಾಗ ಜನ್ಮದಿನ ಅಂತ ಗೊತ್ತಾಯಿತು. ಹಾಗಾಗಿ ನನ್ನ ಶಿಷ್ಯ ಅವನು 100 ವರ್ಷ ಸುಖ, ಶಾಂತಿ, ಸಮೃದ್ಧಿಯಿಂದ ಬಾಳಿ ಬೆಳಗಲಿ ಅಂತ ಆಶಿಸ್ತಾ, ಇವತ್ತಿನ ದಿವಸ ಅಮಾವಾಸ್ಯೆ, ಆ್ಯಕ್ಚುಲಿ ನಾನು ಹೇಳ್ಬಾರ್ದು, ನಾನು ಅಮಾವಾಸ್ಯೆ ದಿವಸನೇ ಹುಟ್ಟಿರೋದು. ನಮ್ಮ ತಾಯಿ ಅಳ್ತಾ ಇದ್ರಂತೆ, ಅಮಾವಾಸ್ಯೆ ದಿವಸ ಹುಟ್ಟಿದ್ದಾರೆ ಏನಾಗ್ತಾರೆ ಅಂತ. ನನಗೆ ಆಶೀರ್ವಾದ ಕೋಟ್ಯಾಧೀಶ ಆಗ್ತೀಯಪ್ಪ ಅಂತ ನಮ್ಮ ತಾಯಿ. ಅದೇ ಥರ ನಾನು ದೇವರು ನನಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ. ಇಂಥ ಶಿಷ್ಯರು 100 ಜನ ಇದ್ದಾರೆ. ನನಗೆ ತುಂಬ ಸಂತೋಷ ಆಯ್ತು. ಇವತ್ತಿನ ದಿವಸ ನಾನು ಹಾದು ಹೋಗ್ತಾ ಇದ್ದೆ, ಅವರೇ ಕರೆದ್ರು, ಸರ್ ಬರ್ಬೇಕು ಸರ್, ದಯವಿಟ್ಟು ಬನ್ನಿ ಅಂತ. ನಾನು ನೋಡಿ ಗಾಡಿ ಮುಂದೆ ಹಾಕಿಬಿಟ್ಟು ವಾಪಸ್ ಬಂದೆ. ನನಗೆ ಗೊತ್ತಿದ್ದರೆ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಅವ್ರ ತಂದೆ ತಾಯಿ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಹುಸೇನ್ ಮೇಲೆ ಇರಲಿ ಅಂತ ಹೇಳ್ತಾ, ಅವ್ರಿಗೆ ಈತ ಒಂದು ಕ್ಯಾರೆಕ್ಟರ್ ಏನು ಅಂದರೆ, ಅವರ ಗುಣ ಏನು ಅಂದರೆ ಜಾತ್ಯತೀತ ಮನುಷ್ಯ. ಅಂದರೆ ಯಾವುದೇ ಜಾತಿ, ಮತ ಏನು ಅದು ಏನು ಇಲ್ದಿರ ಎಲ್ಲರಿಗೂ ಒಂದೇ. ನಾನು ಒಂದು ಕಡೆ ಊಟ ಹಂಚ್ತಾ ಇದ್ದೆ, ಸರ್ ನಿಮ್ಮಂಗೆ ಸರ್ ನಾನು ಅಂತೇಳಿ. ಅವತ್ತಿನ ದಿವಸ ಅವರು ಒಳ್ಳೆ ಬಡವ್ರಿಗಾಗಿ ಹುಟ್ಟಿರ್ತಕ್ಕಂಥವನು. ದೇವರು ಅವ್ರಿಗೆ ಆಯುಷ್ಯ ಎಲ್ಲ ಸಮೃದ್ಧಿ ಎಲ್ಲ ಮಾಡಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಸಾಯಂಕಾಲ ಇಲ್ಲೇ ಒಂದು ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬ ಆಚರಣೆ ಆಗುತ್ತೆ. ನಾನು ನನ್ನ ಕಡೆಯಿಂದ ಒಂದು ಸರಳ ರೀತಿಯಾಗಿ ಈ ಕಾರ್ಯ ವಿಶೇಷತೆ ಅಂದರೆ, ಇದು ರೆಬಲ್ ಸ್ಟಾರ್ ಅಂಬೀಣವರ ಕಾರು. ಆ ಕಾರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣನವರು, ಅಂಬರೀಷ್ ಅಣ್ಣನವರು ಕೊಟ್ಟಿರ್ತಾರೆ. ಮಂಡ್ಯದ ಗಂಡು ಅಂಬರೀಷ್ ಅಣ್ಣನವರ ಕಾರು. ಅವರ ಕಾರಿನಲ್ಲಿ ಇವರಿಗೆ ನಾನು ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇವರು ಈ ಥರ ಒಂದು 100 ಕಾರುಗಳು ತಗೊಳ್ಳಿ ಮತ್ತು ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ ಕೊಳ್ಳಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.